ಕಳೆದ ವಾರದಲ್ಲಿ ನಾವು ಧ್ಯಾನ ಮಾಡಿದ್ವಿ. ಹೋದ ತಿಂಗಳಲ್ಲಿ ಅಂದರೆ ಮೇ ತಿಂಗಳಲ್ಲಿ ನಾವು ಲಾಸ್ಟ್ ವೀಕ್ನಲ್ಲಿ ನಾವು ಧ್ಯಾನ ಮಾಡಿದ್ದು ಟಾಪಿಕ್ ಏನಾಗಿತ್ತು? ಒನ್ ಮೋರ್ ಚಾನ್ಸ್. ಅದಕ್ಕೂ ಇನ್ನೊಂದು ವಾರದಲ್ಲಿ ಲಾಸ್ಟ್ ಚಾನ್ಸಿಂದ ಒನ್ ಮೋರ್ ಚಾನ್ಸಿಗೆ ಬಂದ್ವಿ. ಕರೆಕ್ಟ್ ಅಲ್ಲ? ಲಾಸ್ಟ್ ಚಾನ್ಸಿಂದ ಒನ್ ಮೋರ್ ಚಾನ್ಸಿಗೆ ಬಂದ್ವಿ. ಈಗ ಒನ್ ಮೋರ್ ಚಾನ್ಸಿಂದ ಇನ್ನೊಂದು ಇವತ್ತಿನ ಟಾಪಿಕ್ ಏನಂದರೆ ಒನ್ ಮೋರ್ ಟೈಮ್. ಇನ್ನೊಂದು ಸಮಯ ದೇವರು ನಮಗೆ ಕೊಡ್ತಾನೋ? ಇನ್ನೊಂದು ಸಮಯ ಕೊಡ್ತಾನ ದೇವ್ರು ನಮಗೆ? ಶಾಲ್ ಐ ಆಸ್ಕ್ ಒನ್ ಕ್ವಶನ್? ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಇನ್ನೊಂದು ಸಮಯನ ದೇವ್ರು ನಮಗೆ ಕೊಡುವನಾಗಿದ್ದಾನೋ? ಇನ್ನೊಂದು ಚಾನ್ಸ್ ಕೊಟ್ಟಂಥ ದೇವರು, ಲಾಸ್ಟ್ ಚಾನ್ಸಲ್ಲಿರುವ ಪ್ರತಿಷ್ಠೆ ಆಗಿರೋವಂಥವ್ರಿಗೆ ದೇವ್ರು ಹೇಳ್ತಾರೆ, ಆಯ್ತು ನನಗೆ ಇನ್ನೊಂದು ಚಾನ್ಸ್ ಕೊಡ್ತೇನೆ, ಇನ್ನೊಂದು ಅವಕಾಶ ನಾನು ಕೊಡ್ತೇನೆ. ಹಾಗಾದರೆ ಇನ್ನೊಂದು ಅವಕಾಶ ಕೊಟ್ಟಂಥ ದೇವರು, ನಾನು ಹೇಳ್ತೀನಲ್ಲ, ಈ ಉಸಿರು ಹೊರಗಡೆ ಹೋಗಿ ನಮ್ಮ ಮೂಗಿನಲ್ಲಿ ಹತ್ತಿ ಇಡೋದಕ್ಕಿಂತ ಮುಂಚೆ, ನಮ್ಮ ಮೂಗಿನಲ್ಲಿ ಕಾಟನ್ ಇಡೋದಕ್ಕಿಂತ ಮುಂಚೆ ಇದುವೇ ರಕ್ಷಣೆ ಕಾಲವಾಗಿದೆ, ಇದುವೇ ರಕ್ಷಣೆಯ ಸಮಯವಾಗಿದೆ, ಇದುವೇ ದೇವರ ಕಡೆ ಮನ ಮರುಗುವಂಥ ಕಾಲವಾಗಿದೆ. ಇದನ್ನೇ ನಮ್ಮನ್ನೆಲ್ಲರನ್ನೂ ಕರ್ತನ ಸನ್ನಿಧಾನದಲ್ಲಿ ಇನ್ನೂ ಅಧಿಕವಾಗಿ ಆತನ ಹತ್ತಿರ ಬರುವಂಥ ಇದೇ ಆ ಕಾಲವಾಗಿದೆ. ದೇವ್ರು ಹೇಳ್ತಾರೆ, ಓಕೆ ಒನ್ ಮೋರ್ ಟೈಮ್, ಇನ್ನೊಂದು ಸಮಯ ನಾನು ನಿಮಗೆ ಕೊಡ್ತೇನೆ. ಇನ್ನೂ ನೀವು ಬದುಕ್ತಾ ಇದ್ದೀರಾ, ಇನ್ನೂ ಜೀವಿಸ್ತಾ ಇದ್ದೀರಾ, ಇನ್ನೂ ನಿಮ್ಗೆ ಆಯುಷ್ಯ ಕೊಟ್ಟಿದ್ದೀನಿ ನಾನು. ಆಯುಷ್ಯ ಕೊಟ್ಟಂಥ ದೇವರು ನಮ್ಮಿಂದ ಕೇಳುವ ಲೆಕ್ಕ ಏನಂದರೆ, ಆಯ್ತು ನನಗೆ ಇನ್ನೊಂದು ಟೈಮ್ ಕೊಡ್ತೀನಿ, ಈಗಲಾದರೂ ನೀನು ಬದಲಾಗು. ದೇವರು ಎಫೆಸ ಸಭೆಗೆ ಮಾತನಾಡಬೇಕಾದ್ರೆ ಪ್ರಕಟಣೆ ಗ್ರಂಥದಲ್ಲಿ, ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನೆನಪಿಗೆ ತಂದುಕೊಂಡು ದೇವ್ರ ಕಡೆಗೆ ತಿರುಗು. ಅದು ಅರ್ಥ ಏನು? ದೇವರೇನು ಮಾಡ್ತಾ ಇದ್ದಾರೆ? ಇನ್ನೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ, ಇನ್ನೊಂದು ಸಮಯವನ್ನು ಕೊಡ್ತಾ ಇದ್ದಾರೆ, ಇನ್ನೊಂದು ಕಾಲಘಟ್ಟವನ್ನು ದೇವರು ನಮಗೆ ರೂಪಿಸಿ ಕೊಡ್ತಾ ಇದ್ದಾರೆ. ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನೆನಪಿಗೆ ತೆಗೆದುಕೋ. ಹಲ್ಲೆಲೂಯಾ. ಕಮಾನ್. ನಾನು ಮುಂದೆ ಹೋಗೋದಕ್ಕಿಂತ ಮುಂಚೆ ಒಂದು ನಿಮಿಷ ಎಲ್ಲರ ಎದೆ ಮೇಲೆ ಕೈ ಇಟ್ಕೊಂಡು ಒಂದು ನಿಮಿಷ ಕಣ್ಣುಗಳ ಮುಚ್ಚರೆ. ಹಾಗೆ ಕಮಾನ್, ಎವ್ರಿ ಒನ್ ಜಸ್ಟ್ ಕ್ಲೋಸ್ ಯುವರ್ ಐಸ್. ಇವಾಗ ನೀವು ಆನ್ಲೈನ್ ಕೂಡ ನೀವು ಕೂಡ ನಿಮ್ಮ ಎದೆ ಮೇಲೆ ಕೈಯನ್ನು ಇಟ್ಕೊಂಡು ಕಣ್ಣುಗಳನ್ನು ಮುಚ್ಚರಿ. ಒಂದು ಸಾರಿ ಯೋಚನೆ ಮಾಡಿರಿ, ನಾವು ಎಲ್ಲಿಂದ ಬಿದ್ದಿದ್ದೇವೆ, ಯಾವ ಕ್ಷೇತ್ರದಲ್ಲಿ ನಾವು ಬಿದ್ದಿದ್ದೇವೆ, ವೈಯಕ್ತಿಕವಾಗಿ ದೇವ್ರ ಜೊತೆಗೆ ನಮ್ಮ ಸಂಬಂಧ ಏನಾಗಿದೆ, ನಮ್ಮ ಕಣ್ಣುಗಳ ಜೊತೆಗೆ ನಾವು ಮಾಡಿಕೊಂಡ ನಿಬಂಧನೆ ಏನಾಗಿದೆ, ನಮ್ಮ ಬಾಯಿ ಮಾತಿನಿಂದ ನಾವು ಮಾಡಿಕೊಂಡ ನಿಬಂಧನೆ ಏನಾಗಿದೆ, ನಮ್ಮ ಹೃದಯದ ಆಲೋಚನೆಗಳು, ನಮ್ಮ ಹೃದಯದ ತೀರ್ಮಾನಗಳು. ನಾನು ದೇವರ ಮಗನಾಗಿ ಆರಿಸಲ್ಪಟ್ಟ ಮೊದಲನೇ ದಿನದಿಂದ ಇಲ್ಲಿ ತನಕ ನಾನು ಹೇಗೆಲ್ಲ ನಾನು ಜೀವಿಸಿದ್ದೇನೆ. ದೇವರ ವಾಕ್ಯ ಹೇಳ್ತದೆ, ಈಗ ಪೂರ್ವ ಹೋಗಿ ಎಲ್ಲವೂ ನೂತನವಾಯಿತು ಎಂಬುದು ಹಾಕಿ ಎಲ್ಲ ಅಪೂರ್ವ ಸ್ಥಿತಿಯನ್ನು ತೆಗೆದು ಹಾಕಿದಂಥ ದೇವರು, ಒಂದು ವೇಳೆ ಮತ್ತೇನಾದರೂ ಆ ಪೂರ್ವ ಸ್ಥಿತಿಗಳು ಕಳೆದು ಹೋಗಿರುವಂಥ, ನಾವು ಬೇಡವಾಗಿ ಬಿಟ್ಟಿರುವಂಥ ಅದೇ ಪಾಪಕೃತ್ಯಗಳು ಹಿಂದಿರುಗಿ ಮತ್ತೆ ನಮ್ಮನ್ನು ಕಾಡ್ತಾ ಇದೆಯೋ, ಹಿಂದಿರುಗಿ ಮತ್ತೆ ನಮ್ಮನ್ನು ಆಳ್ತಾ ಇದೆಯೋ, ಆ ಪಾಪ ಆಳುವುದಾಗಿದ್ದರೆ ಖಂಡಿತ ನೀನು ಆಳುವವನಾಗಿರ್ತೀಯ. ಅದು ದೇವ್ರ ಸನ್ನಿಧಾನದಲ್ಲಿ ಇವತ್ತು ನಾವು ಹೇಳೋಣ, ಕರ್ತನೇ ಇವತ್ತು ನೀನು ಎಚ್ಚರಿಸ್ತಾ ಇದೆಯಾ, ಇನ್ನೊಂದು ಸಮಯ ನಮಗೆ ಕೊಡ್ತಾ ಇದೆಯಾ. ನಿಮ್ಗೆ ಅವಶ್ಯ ಬಿದ್ದರೆ ಇನ್ನೂ ಕೂಡ ಕೇಳ್ಕೊಳ್ರಿ, ಕರ್ತ ನನಗೆ ಇನ್ನೊಂದು ಸಮಯದಲ್ಲ ನಾನು ನಡೆಸಪ್ಪ, ಇನ್ನೊಂದು ಸಮಯದಲ್ಲ ನನಗೆ ಕೃಪೆ ಕೊಡು. ನಾನು ಇನ್ನೂ ಜೀವಿಸ್ತಾ ಇದ್ದೇನೆ ನಿಜ, ನಿನ್ನ ಮಂದಿರದಲ್ಲಿ ನಾನು ಇನ್ನೂ ಜೀವಿಸ್ತಾ ಇದ್ದೆ ನಿಜ. ನಿನ್ನ ಮಂದಿರದ ಆವರಣದಲ್ಲಿ ಬರಬೇಕಾದಂಥ ಆಶೀರ್ವಾದವನ್ನು, ನಿನ್ನ ಮಂದಿರದ ಆವರಣದಲ್ಲಿ ಇರುವಂಥ ಕರ್ತನೆ ನನ್ನ ನಾನು ಸಮರ್ಪಿಸಿಕೊಂಡು ಪ್ರತಿಷ್ಠೆ ಪಡಿಸಿಕೊಳ್ತಾ ಇದ್ದೇನೆ. ಸಹಾಯ ಮಾಡಪ್ಪ. ಥ್ಯಾಂಕ್ ಯು ಜೀಸಸ್. ನೀನು ಮಾತನಾಡು ಕರ್ತನೆ, ಯೇಸುವಿನ ಹೆಸರಿನಲ್ಲಿ ಬೇಡ್ತೇವೆ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಯಾರಿಗಾದ್ರೂ ಅನ್ನಿಸ್ತಾಯ್ತಾ, ಸ್ವಾಮಿ ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕಂತ ಅನ್ನಿಸ್ತಾಯ್ತಾ? ಹೌದು, ಅನ್ನಿಸ್ತಾ ಇದ್ರೆ ಕೈ ಎತ್ತಿ ಹೇಳ್ರಿ ನೋಡೋಣ. ಹೌದು, ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕಿತ್ತು, ನಾನು ಮನತಿರಲಿ, ಇನ್ನೂ ಟೈಮ್ ಬೇಕು, ಐ ನೀಡ್ ಸಮ್ ಮೋರ್ ಟೈಮ್, ಐ ನೀಡ್ ಓಕೆ, ನಮಗಿನ್ನೂ ಸಮಯಾವಕಾಶ ಬೇಕು. ಯೇಸು ಸ್ವಾಮಿ ಒಂದು ಸಾಮ್ಯ ಹೇಳ್ತಾ ಇದ್ದಾರೆ. ಆ ಸಾಮ್ಯ ಏನಾಗಿದೆ ಅಂದರೆ, ಆಮೇಲೆ ಆತನು ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ನೆಡಿಸಿದ್ದನು. ಓಕೆ. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು.
ಸಿಕ್ಕಲಿಲ್ಲ. ಜೋರಾಗಿ ಹೇಳ್ರಿ, ಸಿಕ್ಕಲಿಲ್ಲ. ಸಿಕ್ಕಲಿಲ್ಲ. ಇನ್ನೊಂದ್ಸರಿ ಹೇಳ್ರಿ, ಸಿಕ್ಕಲಿಲ್ಲ. ಏನಂತೆ? ಸಿಕ್ಕಲಿಲ್ಲ. ಸಿಕ್ಕಲಿಲ್ಲ. ದೇವ್ರೇನು ಮಾಡಿದ್ರು, ತನ್ನ ದ್ರಾಕ್ಷೆ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನು ಬೆಳೆಸಿದ ಉದ್ದೇಶ ಏನು? ಹಲೋ, ಜೋರಾಗಿ ಜೋರಾಗಿ. ಹಣ್ಣು ಬಿಡ್ಲಿಕ್ಕೆ, ಹಣ್ಣುಗೋಸ್ಕರ. ದ್ರಾಕ್ಷೆ ತೋಟ ಇದೆ. ಆ ದ್ರಾಕ್ಷಿ ತೋಟದ ಮಧ್ಯದಲ್ಲಿ ಬರೇ ದ್ರಾಕ್ಷಿ ಹುಳಿ ತಿಂದು 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 ದ್ರಾಕ್ಷಿಯನ್ನು ಹುಳಿ ಇರ್ತದೆ, ಸೇರ್ತದ? ಹುಳಿ ಇರುತ್ತೆ, ಎರಡೂ ಇರ್ತದಲ್ಲ. ಓಕೆ, ಅದ್ರ ಮಧ್ಯದಲ್ಲಿ ಅಂಜೂರದ ಮರ. ಆಹಾ, ಎಷ್ಟು ಸ್ವೀಟ್ ಇರ್ತದೆ ಗೊತ್ತಾ ಅದು. ಹೆವಿ ಪ್ರೋಟೀನ್ ಅಂಜೂರ ಅದು ಬೆಳೆಸಿ ಅದರಲ್ಲಿ ಏನು ನೋಡ್ತಾ ಬಂದಂತೆ, ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಂತೆ. ಯಾಕಂದರೆ ಹಣ್ಣು ಯಾವಾಗ ಬಿಡುತ್ತೆ ಹೇಳ್ರಿ ನೋಡೋಣ, ಕಮಾನ್. ಗಿಡ ಮರವಾದ ಮೇಲೆ ಚಿಗುರಿದ್ದಾಗ ಹಣ್ಣು ಬಿಡ್ತದ? ಹಲೋ, ಬಿಡ್ತದ? ಅಥವಾ ಸಣ್ಣ ಬಳ್ಳಿ ಇರಬೇಕಾದ್ರೆ ಬಿಡ್ತದ? ಗಿಡವಾಗಬೇಕಾದ್ರೆ ಬಿಡ್ತದ? ಏನು ದೊಡ್ಡ ಮರ ಆಗಬೇಕದು ಅಲ್ವಾ? ಅಥವಾ ಅದು ಹಣ್ಣು ಬಿಡೋ ಸ್ಟೇಜಿಗೆ ಬರಬೇಕದು. ಹಣ್ಣು ಬಿಡೋ ಸ್ಟೇಜಿಗೆ ಬಂದಿದೆ, ಅದಕ್ಕೆ ಆತನು ಬಂದು ಹುಡುಕ್ತಾ ಇದ್ದಾನೆ. ಹಣ್ಣು ಬಿಡೋ ಸ್ಟೇಜಿಗೆ ಮರ ಬೆಳೆದಿದೆ, ಬೆಳೆದು ನಿಂತಿದೆ. ಆ ಸ್ಟೇಜಿಗೆ ಬಂದು ನಿಂತಿದೆ. ಆ ತೋಟದ ಯಜಮಾನನ್ನು ಬಂದು ಆ ಕೆಲಸ ಮಾಡುವಂಥ ಕೂಲಿ ಆಳಿಗೆ ಬಂದು ಕೇಳ್ತಾ ಇದ್ದಾನೆ, ನಾನು ಹುಡುಕ್ತಾ ಇದ್ದೇನೆ, ಆಗಲೇ ಮರ ನೆಟ್ಟು 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ವಿ ಡೋಂಟ್ ನೋ. ಹಣ್ಣು ಬಿಡಬೇಕಾದ್ರೆ ಅಂಜೂರದ ಮರ ಪಡಬೇಕಾದ್ರೆ ಅಟ್ಲೀಸ್ಟ್ 1-1.5 ವರ್ಷಕ್ಕೆ ಬಂದುಬಿಡ್ತೈತೆ ಅದೆಲ್ಲ, ಫುಲ್ಲು ಹಣ್ಣು ಬಿಡಬೇಕದು. ಟೈಮ್ ಆಗಿದೆ, ಹಣ್ಣು ಬಿಡುವ ಸಮಯವಾಗಿದೆ, ಹಣ್ಣು ಬಿಡುವ ಕಾಲವಾಗಿದೆ. ಹೂ ಬಿಟ್ಟಿದೆ, ಎಲೆ ತುಂಬ ಹಚ್ಚ ಹಸಿರಾಗಿದೆ, ಎಲ್ಲ ಚೆನ್ನಾಗಿದೆ, ಹೂ ಬಿಟ್ಟಿದೆ, ಎಲ್ಲ ಇದೆ ರೀ. ಆದರೆ ಹೂ ಏನೋ ಬಿಟ್ಟಿದೆ, ಹೂವೆಲ್ಲ ಉದುರೋಗ್ತಾ ಇದೆ, ಆದರೆ ಹಣ್ಣು ಮಾತ್ರ ಕಾಣ್ತಾ ಇಲ್ಲ. ಅರೆ, ಇದು ನಿನ್ನ ಪರಿಸ್ಥಿತಿ ಅದೇ ರೀ. ಹೊರಗಡೆ ತೋರಿಸ್ಲಿಕ್ಕೆ ಹೂವು ಬಿಟ್ಟು ಚೆಂದಾಗಿ ತೋರಿಸ್ಬೋದು, ನಾವು ಹಚ್ಚ ಹಸಿರಾಗಿದೆ ನೆಮ್ಮದಾಗಿ ತೋರಿಸ್ಬೋದು. ಇನ್ಸೈಡ್ ದರ್ ಈಸ್ ನೋ ಬೇರ್ ದ ಫ್ರೂಟ್. ಅಲ್ಲೂ ಆಳದಲ್ಲಿ, ಅಂತರ್ಯದಲ್ಲಿ ಅದಕ್ಕೆ ಏನು ಏನು ಹಣ್ಣು ಬಿಡುವಂಥ ಯೋಗ್ಯತೆ ಕಳ್ಕೊಂಡೋಗಿದೆ. ನೆಟ್ಟಂಥವನಿಗೆ, ಈಗ ಆ ಮರವನ್ನು ನೆಟ್ಟಿ ಬೆಳೆಸಿದಂಥವನಿಗೆ, ಆ ತೋಟದ ಮಾಲೀಕನಿಗೆ ಈಗ ಹೇಳ್ರಿ ನೋಡೋಣ, ನೋವಾಗ್ತದ, ಬೇಜಾರಾಗ್ತದ, ಸಂತೋಷ ಆಗ್ತದೆ, ವಾವ್ ಹಣ್ಣು ಬಿಟ್ಟಿಲ್ಲ ಸೂಪರ್ ಅಂದಾಗ ಚಪ್ಪಾಳೆ ತಟ್ಟು ಹೋಗ್ತಾನೆ. ಬೈಬಲ್ ಹೇಳ್ತಿದೆ, ಹುಡುಕುತ್ತಾ ಬಂದವನು ಎಂಬುದಾಗಿ ನಾನು ಹೇಳ್ತಿದ್ದೆ ನೋಡ್ರಿ. ಏನಂತ ಹೇಳಿದೆ? ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಹುಡುಕುತ್ತಾ ಬಂದನು ಎಂಬುದಾಗಿದೆ ವಾಕ್ಯ ಹೇಳ್ತಿದೆ. ಹುಡುಕ್ತಾ ಬಂದ. ಓಕೆ, 2025, 2024, 2023, 2022, 2021 ಆ ಟೈಮ್ನಲ್ಲಿ ಸಿಗದೇ ಇರುವಂಥ ಹಣ್ಣನ್ನು 2026 ಇವರಲ್ಲಿ ನಾನು ಹಣ್ಣನ್ನು ನೋಡ್ಬೋದೋ ಎಂಬುದಾಗಿ ಇವತ್ತೇ ದೇವರು ಈ ಸಭೆಯ ತೋಟದ ಮಾಲೀಕನಾಗಿರುವಂಥ ಕರ್ತನು ಬಂದು ನನ್ನನ್ನು ಮೊದಲು ನಮ್ಮನ್ನೆಲ್ಲರನ್ನು ಹುಡುಕಿದರೆ ನಮ್ಮಲ್ಲಿ ದೇವರು ಬಯಸುವ ಹಣ್ಣು ನಮಗೆ ಸಿಗ್ತಾ ಇದೆಯೋ, ದೇವರು ಬಯಸುವ ಫಲ ನಮ್ಮಲ್ಲಿ ಕಾಣ್ತಾ ಇದೆಯೋ? ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ದೇವರ ಸನ್ನಿಧಾನದಲ್ಲಿ ಅಭಿಷೇಕಿಸಲ್ಪಟ್ಟವನಾಗಿ, ದೇವರ ಸನ್ನಿಧಾನ ಪ್ರತಿಷ್ಠೆಪಡಿಸಲ್ಪಟ್ಟವನಾಗಿ, ಅನೇಕ ಸೇವಕರಿಂದ ಪ್ರತಿಷ್ಠೆ ಆದವನಾಗಿ ನಿಮ್ಮ ಸನ್ನಿಧಾನದಲ್ಲಿ ದೇವರ ಪ್ರಸನ್ನತೆ ಮುಂದುಗಡೆ ನಿಮ್ಮನ್ನೆಲ್ಲರನ್ನು ಎಚ್ಚರಿಸುವುದಕ್ಕೋಸ್ಕರ ಒಬ್ಬ ಪ್ರವಾದಿ ಸ್ಥಾನದಲ್ಲಿ, ಸಭಾಪಾಲಕನ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನೆಲ್ಲರನ್ನು ಎಚ್ಚರಿಸ್ತಾ ಇದ್ದಾನೆ. ಇವತ್ತು ದೇವರು ನಿನ್ನ ಜೀವಿತದಲ್ಲಿ ಫಲವನ್ನು ದೇವರು ಹುಡುಕ್ತಾ ಇದ್ದಾನೆ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಫಲ ಕಾಣ್ತಾ ಇಲ್ಲ ಅಂದರೆ ಆಸ್ಕ್ ಗಾಡ್, ದೇವ್ರಿಗೆ ಕೇಳ್ರಿ, ಲಾರ್ಡ್ ಗಿವ್ ಮೀ ಒನ್ ಮೋರ್ ಟೈಮ್. ಸಿಕ್ಕಲಿಲ್ಲ ಅಂದಾಗ ಅಲ್ಲಿ ಹೇಳ್ತಿದೆ, ನಿಮ್ಮ ಜೀವಿತದಲ್ಲಿ ಬಂದು ಹುಡುಕಿದಾಗೆ ಸಿಕ್ಕಿಲ್ಲ ಅಂದರೆ ದೇವ್ರು ಏನು ಮಾಡಬೇಕಂತ ತೀರ್ಮಾನ ಮಾಡ್ತಾನೆ, ಏನು ಮಾಡಬೇಕಂತ ತೀರ್ಮಾನ ಮಾಡ್ತಾನೆ. ಮುಂದೆ ಹೇಳ್ತಿದ್ದಲ್ಲಿ ದೇವ್ರ ವಾಕ್ಯ ಹೇಳ್ತಿದೆ, ಓಕೆ, ಅಲ್ಲಿ ಸಿಕ್ಕಲಿಲ್ಲ, ಅದಕ್ಕೆ ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ. ಓಕೆ, ನಾನು ಅವಾಗಲೇ ಹೇಳಿದೆ 1-1.5 ವರ್ಷ ಅಂತ. ಬಟ್ ಆದರೆ ಆ ತೋಟದ ಯಜಮಾನನು ಎಷ್ಟು ವರ್ಷ ಕಾದಿದ್ದಾನೆ? 3 ವರ್ಷ, 3 years. ಮೋಸ್ಟ್ಲಿ ಆತನು ತನ್ನ ಫ್ಯಾಮಿಲಿಯವರಿಗೆ ವಾಗ್ದಾನ ಮಾಡಿರ್ಬೋದು, ಈ ವರ್ಷ ಸಖತ್ತಾಗಿ ಹಣ್ಣು ಬಿಡ್ತಿದೆ,
ಅದು ಫೈನಾಗಿರುವಂಥ ಬೆಸ್ಟ್ ಕ್ವಾಲಿಟಿ ಹಣ್ಣು ತಂದು ನಾನು ಅವನ ಬೀಜ ನೆಟ್ಟಿದ್ದೇನೆ, ಅದು ಬೆಳೆದಿದೆ, ಚೆಂದ ಬೆಳೆದಿದೆ ಅದು. ಓಕೆ, ಎಲ್ಲರಿಗೂ ಹೇಳಿರ್ಬೋದು, ಮಕ್ಕಳೇ ನಾನು ನಿಮಗೆ ಈಗ ಕಾಲ ಬಂತು, ಅದ್ರ ಹಣ್ಣು ಬಿಡುವ ಕಾಲ ಬಂತು, ನಿಮಗೆಲ್ಲರಿಗೂ ಅಂಜೂರದ ಹಣ್ಣು ಕೊಡ್ತೀನಿ. ಟೈಮ್ ಬಂತು, ಹುಡುಕಿದ, ಒಂದು ಹಣ್ಣು ಸಿಗಲಿಲ್ಲ. ಮಕ್ಕಳೆಲ್ಲರೂ ಕೇಳ್ತಾರೆ, ಅಪ್ಪ ಎಲ್ಲಿ ಹಣ್ಣು? ಅಥವಾ ಅವ್ರ ಸ್ನೇಹಿತರು ಬಂದು ಕೇಳ್ಬೋದು, ಸ್ನೇಹಿತ ಎಲ್ಲಿ ಹಣ್ಣು? ಅವ್ರ ಸಂಬಂಧಿಕರು ಬಂದು ಕೇಳಿರ್ಬೋದು ಆತನಿಗೆ, ಎಲ್ಲಿ ಹಣ್ಣು? ಈಗ ಏನಾಗಿದೆ ಆತನಿಗೆ? ನಿರಾಶೆ ಆಗಿದೆ ಇಲ್ವೋ? ನಿರಾಶೆ ಆಗಿದೆ ಇಲ್ವೋ? ಇದೆ. ಹಾಗಾದ್ರೆ ನಾವು ಎಷ್ಟು ದೇವ್ರಿಗೆ ನಾವು ನಿರಾಶೆ ಪಡಿಸ್ಬೋದು? ಇನ್ನೂ ಎಷ್ಟು ನಾವು ನಿರಾಶೆ ಪಡಿಸ್ಬೋದು? ಇವತ್ತಿನ ಸಂದೇಶ ನನಗೆ ಜೋಳಗಡೆ ಒಂದ್ಸತಿ ಇವತ್ತಿನ ಸಂದೇಶ ನನಗೆ, ಮುಟ್ಟಿ ಹೇಳ್ಕೊಂಡ್ರೆ ಇವತ್ತಿನ ಸಂದೇಶ ನನಗೆ, ಇವತ್ತಿನ ಸಂದೇಶ ನನಗೆ. ದೇವರು ನಮ್ಮನ್ನು ನೋಡಬೇಕಾದ್ರೆ ಎಷ್ಟು ನಿರಾಶೆ ಆಗ್ಬೋದು. ಸರಿ ಹೇಳ್ತಾರೆ ಮಕ್ಕಳಿಗೆ, ಓ ಡೋಂಟ್ ವರಿ ಚಿಲ್ಡ್ರನ್, ನೆಕ್ಸ್ಟ್ ಇಯರ್ನಲ್ಲಿ ಹಣ್ಣು ಬಿಡ್ತದೆ, ಮುಂದಿನ ಸಮಯದಲ್ಲಿ ಹಣ್ಣು ಬಿಡ್ತದೆ. ಮುಂದಿನ ವರ್ಷ ಬಂತು, ಈಗೂ ಇಲ್ಲ. ಮುಂದಿನ ವರ್ಷ, ಇನ್ನೊಂದು ವರ್ಷ, ಈಗೂ ಇಲ್ಲ. ಈಗ ಆತನ ತಾಳ್ಮೆ ಏನಾಯಿತು? ತಾಳ್ಮೆ ತಪ್ಪೋಯ್ತು. ತಾಳ್ಮೆ ತಪ್ಪೋಯ್ತು ರೀ. ಇವತ್ತು ಈ ಸೌಂಡ್ ಏನಾದರೂ ನಿನ್ನ ಕಿವಿ ಒಳಗೆ ಬೀಳ್ತಾ ಇದ್ರೆ ಪಶ್ಚಾತ್ತಾಪ ಪಡು, ಅಂಥರದಲ್ಲಿ ಪಶ್ಚಾತ್ತಾಪ. ಹೊರಗಡೆ ಯಾರು ನೋಡ್ಬೇಕಂದ್ರೆ ಅಂತಂದೇಳಿ ಅಳ ಅವಶ್ಯಕತೆ ಇಲ್ಲ, ವೈಕ್ಯಣ ಅವಶ್ಯಕತೆ ಇಲ್ಲ. ಹೃದಯದಲ್ಲಿ ಅಳು, ಹೃದಯದಲ್ಲಿ ಮನಮರಗು, ಹೃದಯದಲ್ಲಿ ಒಂದು ತೀರ್ಮಾನ ಮಾಡ್ಕೊ ಇವತ್ತು. ಅದು ಸ್ವಾಮಿ, ನಾನು ನಿನ್ನ ಫಲ ಕೊಡಬೇಕಾಗಿತ್ತು ಇಷ್ಟರೊಳಗೆ ಹಾಕಿ. ಇನ್ನೂ ಅದೇ ಕಕ್ಷ ಭೇದ, ಇನ್ನೂ ಅದೇ ಭಿನ್ನ ಮತ, ಇನ್ನೂ ಅದೇ ಜಾತೀಯತೆ, ಇನ್ನೂ ಅದೇ ಸಿಟ್ಟು, ಇನ್ನೂ ಅದೇ ಈಗೋನೆಸು, ಇನ್ನೂ ಅದೇ ಹೊಟ್ಟೆ ಕಿಚ್ಚು, ಇನ್ನೂ ಅದೇ ತಾತ್ಸಾರ, ಇನ್ನೂ ಅದೇ ಫಟಿಂಗತನ, ಇನ್ನೂ ಎಷ್ಟು ಸಮಯ ರೀ? ನಾಯಿ ತಾನು ಕಕ್ಕಿದ್ದನ್ನು, ಆ ಹೊಲಸನ್ನು ಹಿಂತಿರುಗಿ ಮತ್ತೆ ತಿನ್ನುವ ಹಾಗೆ ಎಷ್ಟು ನಾವು ಅದನ್ನು ಇನ್ನೂ ಅಂಥ ಕೃತ್ಯಗಳಲ್ಲಿ ಇನ್ನೂ ಎಷ್ಟು ಜೀವಿಸ್ಬೇಕು ನಾವು? ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅಲ್ಲಿಂದ ನೀನು ದೇವರ ಕಡೆ ತಿರುಗಿಕೋ, ಇಲ್ಲಾಂದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ತೆಗೆದು ಹಾಕುವೆನು. ರಕ್ಷಣೆನ ತೆಗೆದೊಳಗಾಗಿ, ನಿನ್ನ ಕಣ್ಣು ಮುಚ್ಚೋದ್ರೊಳಗಾಗಿ ದೇವ್ರು ಇನ್ನೂ ನಮಗೆ ಉಸಿರಾಡಲಿಕ್ಕೆ ಸಮಯ ಕೊಟ್ಟಿದ್ದಾನೆ. ಇನ್ನೂ ಕಣ್ಣು ಮುಚ್ಚಿಲ್ಲ ರೀ. ದಿನನಿತ್ಯ ಚುಟುಕಾಗಿ ನಾವು ಸತ್ತು ಮತ್ತೆ ಬೆಳಗ್ಗೆ ಪುನರುತ್ಥಾನವಾಗ್ತಾ ಇದ್ದೀವಿ. ರಾತ್ರಿ ಮಲಗಿ ಬೆಳಗ್ಗೆ ಎದ್ದೇಳ್ತಾ ಇದ್ದೀವಿ. ಅದು ಒಂಥರ ಸಾವೇ. ಅದು ನಿತ್ಯವಾದ ಒಂದು ಸಾವಿದೆ. ಆ ಸಾವು ಬದಲೊಳಗೆ ಹಾಕಿ ದೇವರು ಬಯಸುವ ಹಣ್ಣು, ಅಟ್ಲೀಸ್ಟ್ ಅದರಲ್ಲಿ ಒಂದು 5-10 ಹಣ್ಣಾದರೂ ಬಿಟ್ಟಿದ್ರೆ ಸ್ವಲ್ಪ ಸಮಾಧಾನ ಆಗ್ತಿದ್ದೇನೋ. ಒಂದೂ ಹಣ್ಣು ಸಿಗಲಿಲ್ಲಂತೆ. ಅರೆ, ಇನ್ನೇನಕ್ಕೆ ತನ್ನ ದ್ರಾಕ್ಷಿ ತೋಟದಲ್ಲಿ ತಾನು ಪ್ರೀತಿಸಿ ಆ ಮರವನ್ನು ಹಾಕಬೇಕಿತ್ತು? ಈಗ ಆತನು ಹೇಳ್ತಾನೆ, ಅದಕ್ಕೆ ಆ ತೋಟ ಮಾಡೋನು ಹೇಳ್ತಾನೆ, ಏನಂತ ಹೇಳ್ತಾನೆ? ಇದನ್ನು ಕಡಿದು ಹಾಕು. ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನೇನು ಮಾಡಿಬಿಡು, ಇದನ್ನು ಕಡಿದು ಹಾಕು. ಇದರಿಂದ ಭೂಮಿ ಯಾಕೆ ಬಂಜೆ ಆಗಬೇಕು? ಅರೆ, ಇದರಿಂದ ಸಭೆ ಯಾಕೆ ಬಂಜೆ ಆಗಬೇಕು? ಸಭೆ ಯಾಕೆ ಬಂಜೆ ಆಗಬೇಕು? ಫಲ ಇಲ್ಲದೆ ಇರುವಂಥ ನೀವುಗಳು, ಫಲ ಕೊಡದೇ ಇರುವಂಥ ನೀವುಗಳು, ಒಂದು ಸಣ್ಣ ಕೆಲಸ ಹೇಳಿದ್ರೆ ಸಿಟ್ಟು ಮಾಡೋವಂಥವ್ರು, ಉಪವಾಸ ಪ್ರಾರ್ಥನೆ ಬರ್ರಿ ಅಂದರೆ ಸಿಟ್ಟು ಮಾಡೋವಂಥವ್ರು, ಇಲ್ಲಿ ಬಂದು ಕಸ ಹೊಡೀರಿ ಅಂದರೆ ಸಿಟ್ಟು ಮಾಡೋವಂಥವ್ರು, ಅಲ್ಲಿ ಪೇಪರ್ ಬಿದ್ದಿರ್ತಾರೆ ತೆಗೆದು ಹಾಕ್ರಿ ಅಂದರೆ ಸಿಟ್ಟು ಮಾಡೋವಂಥವ್ರು. ನಮ್ಮ ಕರ್ತನಾದ ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ನಮ್ಮ ಪಾದವನ್ನು ತೊಳೆದಿದ್ದಾರೆ ರೀ. ಹಲ್ಲೆಲೂಯಾ. ಶಿಷ್ಯರ ಪಾದವನ್ನು ತೊಳೆದು ನೀವು ಹೀಗೆ ಮಾಡ್ರಿ ಎಂಬುದಾಗಿ ಆ ಯೋಗ್ಯತೆ, ಆ ಶ್ರೇಷ್ಠತೆ ನಮಗೆ ಕಲಿಸಿಕೊಟ್ಟು ಹೋಗಿದ್ದಾರೆ ಕರ್ತನು. ಮುಂದೆ ಹೇಳ್ತಿದೆ, ಆದರೆ ತೋಟ ಮಾಡುವನು ಹೇಳ್ತಾನೆ, ಅಯ್ಯ ಈ ವರ್ಷವೂ ಇದನ್ನು ಬಿಡು. ಎಲ್ಲರೂ ಒಂದ್ಸತಿ ಹೇಳ್ರಿ, ಅಯ್ಯ ಈ ವರ್ಷವೂ ಇದನ್ನು ಬಿಡು. ಎಲ್ಲರೂ ಹೇಳ್ರಿ, ಹಾಂ, ಅಯ್ಯ ಈ ವರ್ಷವೂ ಇದನ್ನು ಬಿಡು. ತೋಟ ಮಾಡೋನು ಹೇಳ್ತಾನೆ. ಈಗ ತೋಟಗಾರನ ಸ್ಥಾನದಲ್ಲಿ ನಾನು ಹೇಳ್ತೀನಿ, ನಿಮ್ಮನ್ನೆಲ್ಲರ ಮಧ್ಯಸ್ಥದಲ್ಲಿ ನಾನು ದೇವ್ರ ಹತ್ರ ಒಂದು ಪ್ರೇಯರ್ ಮಾಡ್ತೀನಿ. ಸ್ವಾಮಿ, ಇದೊಂದು ವರ್ಷ ಬಿಟ್ಬಿಡಪ್ಪ, 2026 ಬಿಟ್ಬಿಡು, 2027ಕ್ಕೆ ಇವರೆಲ್ಲರೂ ಸರಿ ಆಗ್ತಾರೆ. 2027 ತನಕ ಕಾಯ್ತೀರಾ? ಹ್ಞೂನಾ? ಇಲ್ಲ. ಮತ್ತು ಇಲ್ಲಾಂದರೆ ಮತ್ತೆ ಯಾವಾಗ ಫಲ ಕೊಡ್ತೀರಾ? ಇನ್ನೂ ಯಾವಾಗ ಕಾಲ? ಅದಕ್ಕೆ ಆತನ ಕೇಳ್ತಿದ್ದಾನೆ ತೋಟ ಮಾಡುವವನು, ಓಕೆ ಅಯ್ಯ, ಒನ್ ಮೋರ್ ಟೈಮ್. ಎಲ್ಲ ರೆಡಿ, ಒನ್ ಮೋರ್ ಟೈಮ್ ಹೇಳ್ರಿ, ಒನ್ ಮೋರ್ ಟೈಮ್.
ಹೇಳ್ರಿ, ಒನ್ ಮೋರ್ ಟೈಮ್. ಒನ್ ಮೋರ್ ಟೈಮ್ ಲಾರ್ಡ್, ಗಿವ್ ಒನ್ ಚಾನ್ಸ್. ಈಗ ದೇವ್ರು ಹೇಳ್ತಾರೆ, ಓಕೆ ಲಾಸ್ಟ್ ಚಾನ್ಸ್. ಲಾಸ್ಟ್ ಚಾನ್ಸಿಂದ ಹೇಳ್ಬೇಕಾದ್ರೆ ಮತ್ತೆ ತೋಟ ಮಾಡೋದು ಹೇಳ್ತಾನೆ, ಒನ್ ಮೋರ್ ಚಾನ್ಸ್, ಒನ್ ಮೋರ್ ಚಾನ್ಸ್. ಓಕೆ ಗ್ರಾಂಟ್, ಒನ್ ಮೋರ್ ಚಾನ್ಸ್, ಒನ್ ಮೋರ್ ಟೈಮ್. ವಾ, ತೋಟ ಮಾಡೋವನು ಯಜಮಾನ್ ಜೊತೆ ಪ್ಲೀಡಿಂಗ್ ಮಾಡ್ತಾನೆ, ಅಂದರೆ ವಿಜ್ಞಾಪಿಸ್ತಾ ಇದ್ದಾನೆ, ಸಪ್ಲಿಕೇಶನ್ ಮಾಡ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ. ಸ್ವಾಮಿ ಬಿಟ್ಬಿಡಪ್ಪ, ಕಡಿಬೇಡ, ಎಷ್ಟು ಚಂದ ಬೆಳೆದಿದೆ, ಬ್ಯೂಟಿಫುಲ್ಲಾಗಿ ಬೆಳೆದಿದೆ. ನೀವು ಚಂದ ಬೆಳೆದಿದೆಯಾ, ಆರ್ಥಿಕವಾಗಿ ಚೆನ್ನಾಗಿದೆಯಾ, ಶಾರೀರಿಕವಾಗಿ ಚೆನ್ನಾಗಿದೆಯಾ, ಮಾನಸಿಕವಾಗಿ ನೀನು ಚೆನ್ನಾಗಿದೆ, ವೈಯಕ್ತಿಕವಾಗಿ ಯಾವುದೋ ಸ್ಟೇಜಿಂದ ದೇವರು ಇವತ್ತು ಯಾವುದೋ ಸ್ಟೇಜಿಗೆ ತಂದಿದ್ದಾನೆ. ಆದರೆ ದೇವರು ಬಯಸುವಂಥ, ದೇವರಿಗೋಸ್ಕರ ಫಲ ಕೊಡುವಂಥ ಯಾವ ಕಾರ್ಯಗಳು, ಯೋಗ್ಯತೆಗಳು ನಿನ್ನಲ್ಲಿ ಕಾಣದೇ ಇದ್ದರೆ ನೀನು ಕೇವಲ ಹಚ್ಚ ಹಸಿರಾಗಿರೋ ಮರ ಅಷ್ಟೇ. ಅರೆ, ಜಾಲಿ ಮರನೂ ಕೂಡ ಹಚ್ಚ ಹಸಿರಾಗಿರ್ತೈತ್ರಿ. ನಿಮ್ಮ ಮನೆ ಮುಂದೆ ಬೆಳೆದಿರುವ ಕಳೆನೂ ಕೂಡ ಹಚ್ಚ ಹಸಿರಾಗಿರ್ತದೆ. ಆದರೆ ತಿನ್ಲಿಕ್ಕಾಗ್ತದೋ? ಅದಕ್ಕೆ ಆತನು ಹೇಳ್ತೇನೆ, ಈ ವರ್ಷವೂ ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಅಗೆದು ಗೊಬ್ಬರ ಹಾಕುತ್ತೇನೆ. ಇದೇ ಕೆಲಸ ಇವತ್ತು ನಾನು ಮಾಡ್ತಾ ಇರೋದು. ನಿಮ್ಮನ್ನು ಅಗಿತಾ ಇದ್ದೇನೆ, ನಿಮ್ಮ ಸುತ್ತಲೂ ಅಗಿತಾ ಇದ್ದೇನೆ. ಅಗಿಬೇಕಾದ್ರೆ ನಿಮಗೆ ನೋವಾಗಿರ್ಬೋದು, ಚಂದ ಇದೆ, ಈ ಪಾಸ್ಟಿಗೆ ಏನೋ ತಲೆ ಕೆಟ್ಟದ್ದು ಬಂದು ನಾನು ಅಗಿತಾ ಇದ್ದೇನಲ್ಲ. ಎಸ್, ನೀನು ಫಲ ಕೊಡಬೇಕು, ಅದಕ್ಕೋಸ್ಕರ ನಾನು ನಿನ್ನನ್ನು ಅಗಿತೀನಿ. ಗೊಬ್ಬರ ಹಾಕು. ಅಲ್ಲೋಡ ವಾಕ್ಯ ಹೇಳ್ತಿದೆ, ಅಗಿದ್ದು ನಾನು ಏನು ಮಾಡ್ತೇನೆ, ಗೊಬ್ಬರ ಹಾಕುತ್ತೇನೆ. ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ನೀನೇನು ಹೇಳಲೇಬೇಡ, ನಾನೇ ಏನು ಮಾಡ್ತೀನಿ, ಅದನ್ನು ಕಡ್ದು ಹಾಕ್ತೀನಿ. ಕೈಯಲ್ಲಿ ಏನಿದೆ ಸಾಹೇಬ್ರ ಕೈಯಲ್ಲಿ? ಅದು ನ್ಯಾಯ ತೀರ್ಪಾಗಿದ್ದಾರೆ. ಜೋರುಗಡೆ ಕೈಯಲ್ಲಿ ಏನು ಕಾಣ್ತಾ ಇದೆ? ಆತನ ಕೈಯಲ್ಲಿ ಏನಿದೆ? ಎಲ್ಲರೂ ಎಷ್ಟು ಜನ ಕಡ್ದು ಹಾಕಲ್ಪಡ್ಬೇಕಂತ ಇದ್ದೀರಿ? ಬಯಸ್ತೀರಾ? ಇಲ್ಲಲ್ಲ? ಕಡ್ದು ಹಾಕ್ಬೇಕಾ ನೀವು? ಈ ಸಭೆಯಿಂದ ಕಡ್ದು ಹಾಕ್ಬೇಕಾ ನಿಮ್ಮನ್ನು? ಕೆಲವ್ರು ಕಡ್ದು ಹಾಕೋದಕ್ಕಿಂತ ಮುಂಚೆ ಅವರೇ ಮುರ್ಕೊಂಬಿದ್ದು ಬಿಡ್ತಾರೆ. ಸಾವಾಸನೆ ಬೇಡ ಅಂತದ್ದು. ಅದು ಒಂಥರ ಒಳ್ಳೆಯದೇ. ಅವರಾಗಿ ಅವ್ರು ಕಡ್ಕೊಂಡು ಬಿದ್ದುಬಿಟ್ರೆ ಓಕೆ, ಏನು ಮಾಡೋಕ್ಕಾಗಲ್ಲ. ಒನ್ಸ್ ಫಾರ್ ಆಲ್ ಬಿತ್ತಂದರೆ ಏನು ಕಳ್ಕೊಳ್ತೈತೆ ಹೇಳ್ರಿ? ಅಲ್ಲ, ಒಂದು ಮರ ತಂತಾನೆ ಕಡ್ಕೊಂಡು ಬಿತ್ತಂದರೆ ಏನು ಕಳ್ಕೊಳ್ತೈತೆ? ಅದು ಏನು ಕಳ್ಕೊಳ್ತದೆ? ತನ್ನ ಕಾಂಡವನ್ನು ಕಳ್ಕೊಳ್ತದೆ, ತನ್ನ ಬೇರನ್ನು ಕಳ್ಕೊಳ್ತದೆ, ಆ ಭೂಮಿಯನ್ನು ಕಳ್ಕೊಳ್ತದೆ. ಎಲ್ಲೋ ಅದ್ರ ಒಳಗಡೆ ಮುಂದೆ ಫ್ರೂಟ್ ಬರಲಿಕ್ಕೆ ಆ ಸಾಮರ್ಥ್ಯ ಅದ್ರ ಒಳಗಡೆ ಇತ್ತು, ಅದು ಕೂಡ ಕಳ್ಕೊಳ್ತದೆ. ಕಂಪ್ಲೀಟ್ ಅದು ಕಳ್ಕೊಂಡು ವ್ಯಾನಿಷ್ ಆಗ್ತದೆ. ಬಿ ಕೇರ್ಫುಲ್. ಹಲ್ಲೆಲೂಯಾ. ಹೇಳ್ರಿ, ಒನ್ ಮೋರ್ ಟೈಮ್. ಬೈಬಲಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಹೆಸರು ಸಂಸೋನ ಎಂಬುದಾಗಿ. ದೇವರು ಆತನಿಗೆ ಅಭಿಷೇಕ ಕೊಟ್ಟು, ಸಾಮರ್ಥ್ಯ ಕೊಟ್ಟು, ಆ ಫಿಲಿಸ್ಟಿಯರ ಮೇಲೆ ಯುದ್ಧವನ್ನು ಮಾಡಿ, ಎಂಥ ಭಯಂಕರ ಕಾರ್ಯಗಳನ್ನು, ಶೂರ ಕೃತ್ಯಗಳನ್ನು ಆತನೆಲ್ಲ ಮಾಡಿ ಇಸ್ರಾಯೇಲ್ ಜನರನ್ನು ಕಾಪಾಡಲಿಕ್ಕೆ ಅವನ ನ್ಯಾಯಸ್ಥಾಪಕನಾಗಿ ಆರಿಸ್ಕೊಂಡ್ರೆ, ಆದರೆ ಅವನು ಅಭಿಷೇಕಿಸಲ್ಪಟ್ಟವನು, ಪ್ರತಿಷ್ಠೆಯಾದವನು, ನ್ಯಾಯಾಧಿಪತಿಯಾಗಿರುವವನು, ಹೋರಾಡುವವನು, ಬಲಿಷ್ಠನಾಗಿರುವವನು, ಸಾಮರ್ಥ್ಯವುಳ್ಳವನು, ದೇವರಿಗೂ ಇಸ್ರಾಯೇಲರಿಗೂ ಮಧ್ಯಸ್ಥಿಕನಾಗಿ ನಿಲ್ಲುವವನು ಕೇವಲ ಒಬ್ಬ ಫಿಲಿಸ್ಟಿಯ ದಲೀಲಾ ಎಂಬ ಒಬ್ಬ ಸ್ತ್ರೀಯ ಮೂಲಕವಾಗಿ ತನ್ನ ಅಭಿಷೇಕ ಕಳ್ಕೊಂಡ, ತನ್ನ ಸಾಮರ್ಥ್ಯ ಕಳ್ಕೊಂಡ, ತನ್ನ ನಾಯಕತ್ವ ಕಳ್ಕೊಂಡ, ತನ್ನ ಮಧ್ಯಸ್ಥಿಕೆ ಕಳ್ಕೊಂಡ, ಎಲ್ಲವನ್ನು ಕಳ್ಕೊಂಡ. ಅವನು ಕೊನೆಗೆ ಅವನ ಕೂದಲನ್ನು ಕೂಡ ಕಳ್ಕೊಂಡ. ಅವನು ಉದ್ದುದ್ದ ಕೂದಲಾಯ್ತು ಆತನಿಗೆ, ಆ ಕೂದಲನ್ನು ಕೂಡ ಕಳ್ಕೊಂಡ. ಜೊತೆಗೆ ಯಾವ ಕಣ್ಣಿಂದ ಮೋಹಿಸ್ತಾ ಇದ್ನೋ ಆ ಕಣ್ಣನ್ನು ಕೂಡ ಕಳ್ಕೊಂಡ. ಯಾವ ಸಾಮರ್ಥ್ಯ ಇತ್ತೋ ಆ ಸಾಮರ್ಥ್ಯವನ್ನು ಕಳ್ಕೊಂಡು ಜೈಲಲ್ಲಿ ಹಿಟ್ಟು ಬೀಸಲಿಕ್ಕೆ ಸ್ಟಾರ್ಟ್ ಮಾಡ್ದ. ಜೈಲಲ್ಲಿ ಹಿಟ್ಟು ಬೀಸ್ತಾ ಇದ್ದ. ಇನ್ನೂ ಮುಂದವಾಗಿ ನಾನು ಹೇಳ್ತೀನಿ, ಒಂದು ಸಮಯ ಬಂತು ಅವನಿಗೆ ಅವಮಾನ ಮಾಡುವುದಕ್ಕೋಸ್ಕರ, ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಆ ದೇವಾಲಯದಲ್ಲಿ ಅವತ್ತು ಅವ್ರದ್ದು ಫೆಸ್ಟಿವಲ್ನಲ್ಲಿ, ಆ ಒಂದು ಹಬ್ಬದಲ್ಲಿ ಎಲ್ಲ ದೇವಾಲಯದಲ್ಲಿ ಜನ ಸೇರಿ ಬಂದಿದ್ದಾರೆ. ಈಗ ಕುರುಡನಾಗಿರುವಂಥ, ನಿಧಾನಕ್ಕೆ ಕೂದಲ ಬೆಳೀತಾ ಇದೆ ಆತನಿಗೆ, ಕುರುಡನಾಗಿರುವಂಥ ಸಂಸೋನನ್ನು ಕರ್ಕೊಂಡು ಬಂದು 2 ಕಂಬಗಳ ಮಧ್ಯದಲ್ಲಿ ನಿಲ್ಲಿಸಿ ಹಾಸ್ಯ ಮಾಡ್ತಾಯಿದ್ದಾರೆ, ಅಪಹಾಸ್ಯ ಮಾಡ್ತಾಯಿದ್ದಾರೆ. ಆ ಟೈಮ್ನಲ್ಲಿ ಕರ್ತನೇ
ಯೆಹೋವನೇ. ಅಲ್ಲೇನಿದೆ? ಒಂದು ಪ್ಲೀಡಿಂಗ್ ಇದೆ, ಅಲ್ಲಿ ಒಂದು ಮನಮರುಗುವಿಕೆ ಇದೆ, ಆ ಒಂದು ಹೃದಯದ ನೊಂದ ಒಂದು ಮಾತಿದೆ. ಏನು ಹೇಳ್ತಿದ್ದಾನೆ? ಕರ್ತನೇ, ಯೆಹೋವನೇ. ವಾ, ಹೇಗೆ ಕೇಳ್ತಾ ಇದ್ದಾನೆ ನೋಡ್ರಿ ಅವನು. ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರ ಆದ್ರೂ ನಾನು ಅವ್ರಿಗೆ ಮುಯಿ ತೀರಿಸುವ ಹಾಗೆ ನನ್ನನ್ನು ಈ ಸಾರಿ, ಎಲ್ಲರೂ ಈ ಸಾರಿ, ಈ ಸಾರಿ ಹೇಳ್ರಿ, ಈ ಸಾರಿ. ಈ ಸಾರಿ. ಇಂಗ್ಲೀಷ್ ಬೈಬಲ್ ಹೇಳ್ತಿದೆ ಒನ್ ಮೋರ್ ಟೈಮ್. ಒನ್ ಮೋರ್ ಟೈಮ್. ಈ ಸಾರಿ ನನಗೇನು ಮಾಡು ನೀನು? ಬಲಪಡಿಸು. ಈ ಸಾರಿ ನನಗೇನು ಮಾಡು ನೀನು? ಬಲಪಡಿಸು ಎಂದು ಹೇಳಿ ಆತನು ಮೊರೆ ಇಡಬೇಕಾದ್ರೆ ದೇವರು ಅವನಿಗೆ ಬಲಪಡಿಸಿದ. ಮುಂದಿನ ವಾಕ್ಯ ಹೇಳ್ತಿದ್ರೆ, ಆ ದೇವರನ್ನು ಬಲ ಕೊಟ್ಟಾಗ ಆ ಫಿಲಿಷ್ಟಿಯರ ಸಂಗಡ ನಾನೂ ಸಾಯುವನು, ದೇವ್ರು ನನಗೆ ಕರೆಕ್ಟಾಗಿ ನನಗೆ ನ್ಯಾಯ ತೀರಿಸಿದ್ದಾರೆ ಎಂಬುದಾಗಿ ಹೇಳಿ ಅಲ್ಲೋಡ್ರಲ್ಲಿ ಆತನೇನು ಮಾಡಿದ್ದಾನೆ? 2 ಕಂಬಗಳನ್ನು ಅದನ್ನು ದಬ್ಬುವಾಗ ಏನಾಗಿದೆ? ಎಲ್ಲ ದೇವಾಲಯ ಬಿದ್ದು, ಜನರು ಬಿದ್ದು, ಕೊನೆಗೆ ಅವನು ಅವ್ರ ಜೊತೆಗೆ ನಾಶವಾಗಿ ಹೋದ. ಅವನು ಕೇಳಿದ ಇನ್ ದ ಲಾಸ್ಟ್ ಟೈಮ್ನಲ್ಲಿ ತನ್ನ ಬ್ರತ್ ಹೋಗೋದಕ್ಕಿಂತ ಮುಂಚೆ ಆತನು ಕೇಳ್ಕೊಂಡಿದ್ದೇನೆಂದರೆ, ಲಾರ್ಡ್ ಗಿವ್ ಮಿ ಒನ್ ಮೋರ್ ಟೈಮ್. ಒಂದು ವೇಳೆ ಈ ಸ್ಥಿತಿ ನನಗೂ ನಿನಗೂ ಬರಬಾರ್ದು. ಹಾಸ್ಪಿಟ್ಲಿನಲ್ಲಿ ಹೋಗಿ ಉಸಿರಾಡ್ತಾ ಕೊನೇ ಉಸಿರೆಳಿಬೇಕಾದ್ರೆ, ಕರ್ತನ ನನಗೆ ಇನ್ನೊಂದು ಸಮಯ ಕೊಡಪ್ಪ, ಕರ್ತನ ಇನ್ನೊಂದು ಸಮಯ ಕೊಡಪ್ಪ ಅಂತ ನೀವು ಗುಣಗುಡ್ತಾ ಇದ್ದರೆ ಪಕ್ಕದಲ್ಲಿ ಸಿಸ್ಟರ್ ಏನು ಗುಣಗುಟ್ಟಾಗುತ್ತೆ? ಮುಚ್ಚು ಬಾಯಿ ಅಂತಂದೇಳಿ ಮುಚ್ತೀಯ. ನಾನು ಮುಚ್ಚಲ ಇಲ್ಲಿ ಮಿಷಿನ್. ಒಂದ್ಸರಿ ಮಿಷಿನ್ ಮುಚ್ಚಿದೆ ಅಂದರೆ ನೀನು ಕಂಪ್ಲೀಟ್ ಮುಚ್ಚೋಗ್ಬಿಡ್ತೀಯ ನೀನು. ಹಲೋ, ಸುಖವಿಲ್ಲ, ಅನ್ನ ಇಲ್ಲ, ಅದು ಗಂಜಿ ಮೂಗ್ನಲ್ಲಿ ಹಾಕ್ತಾಯಿದ್ದಾರೆ, ಹಾಲು ಒಂಚೂರು ಮೂಗ್ನಲ್ಲಿ ಹಾಕ್ತಾಯಿದ್ದಾರೆ. ಆ ಸಮಯ ಬರೋದ್ರೊಳಗೆ ಹಾಕಿಯೇ ಇದು ನಿನ್ನ ಸಮಯವಾಗಿದೆ. ಹಲ್ಲೆಲೂಯಾ. ಆಸ್ಕ್ ಟು ಗಾಡ್, ದೇವ್ರಿಗೆ ಕೇಳ್ಕೊಡ್ರಿ, ಕರ್ತನೆ ನನಗೆ ಇನ್ನೊಂದು ಸಮಯ ನೀನು ಕೊಡು ಕರ್ತನೆ. ಈ ಸಮಯದಲ್ಲೇ ನಾನು ಬದುಕ್ತಾ ಇರುವ ಈ ಸಮಯದಲ್ಲೇ ನನಗೆ ಇನ್ನೊಂದು ಚೂರು ಅವಕಾಶ, ಇನ್ನೊಂದು ಒನ್ ಮೋರ್ ಟೈಮ್ ಚಾನ್ಸ್. ಕರ್ತನೆ ನನ್ನ ಕೊನೆಯ ಅವಕಾಶವನ್ನು ಕಳೆದುಕೊಳ್ಳೋದಕ್ಕಿಂತ ಮುಂಚೆ ನನಗೆ ಕೊಟ್ಟ ಈ ಕೊನೆಯ ಅವಕಾಶದಲ್ಲಿ ನನಗೆ ಇನ್ನೊಂದು ಸ್ವಲ್ಪ ನೀವು ಟೈಮ್ ಕೊಡೋ ಎಂದಾಗ ಒಂದು ವೇಳೆ ನೀನು ಕೇಳ್ಕೊಂಡು ಹಾಕಿದರೆ ನಾನು ಹೇಳ್ತೀನಲ್ಲ, ದೇವರು ತನ್ನ ಸಿಂಹಾಸನದಲ್ಲಿ ಇನ್ನೂ ಆಸೀನರುಡನಾಗಿದ್ದಾನೆ. ದೇವರು ತನ್ನ ಸಿಂಹಾಸನದಲ್ಲಿ ಇನ್ನೂ ನಮಗೆ ರಕ್ಷಣೆ ಕೊಡುವುದಕ್ಕೋಸ್ಕರ, ದೇವರು ತನ್ನ ಸಿಂಹಾಸನದಲ್ಲಿ ಇನ್ನೂ ನಮ್ಮನ್ನು ಪ್ರೀತಿಸುವುದಕ್ಕೋಸ್ಕರ, ದೇವರು ನಮ್ಮ ತನ್ನ ಸಿಂಹಾಸನದಲ್ಲಿ ಇನ್ನೂ ಮನ ಮರಗಿ ಕೈಯನ್ನು ಚಾಚಿ ನನ್ನ ಮಗನೇ ನನ್ನ ಕಡೆ ತಿರುಕೋ ಎಂಬುದಾಗಿ ಹೇಳಿ ನಾನು ನಿನ್ನಲ್ಲಿ ಈ ವರ್ಷದಲ್ಲಿ ನನ್ನ ಫಲವನ್ನು ನೋಡ್ತೇನೆ ಎಂಬುವ ನಂಬಿಕೆಯ ಮಾತನ್ನು ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಲೆಟ್ ಅಸ್ ಆಸ್ಕ್ ಲಾರ್ಡ್ ಗಿವ್ ಮಿ ಒನ್ ಮೋರ್ ಟೈಮ್ ಎಂಬುದಾಗಿ ನಾವು ಕೇಳ್ಕೊಳ್ಳೋಣ, ದೇವರು ಇನ್ನೊಂದು ನಮಗೆ ಸಮಯ ಕೊಡು ಎಂಬುದಾಗಿ. ಇಲ್ಲಾಂದರೆ ಈ ಸ್ಥಿತಿ ನನಗೂ ನಿನಗೆ ಬಂದಿತ್ತು, ಈ ಪರಿಸ್ಥಿತಿ ನನಗೂ ನಿನಗೆ ಬಂದಿತ್ತು. ಎಚ್ಚರ. ಬಿ ಕೇರ್ಫುಲ್. ಸಂಬಡಿ ಸೇ ಆಮೆನ್. ಹಲ್ಲೆಲೂಯಾ. ಇನ್ನೊಂದು ನೋಡ್ರಿ, ವಾಕ್ಯ ಹೇಳ್ತಿದೆ, ಒಂದು ಸಮಯ ಬರ್ತಿದೆ ಆತನ ಧ್ವನಿಯು, ಬೈಬಲ್ ಹೇಳ್ತದೆ ಇಬ್ರಿಯ 12:26 ಹೇಳ್ತದೆ, ಆತನ ಧ್ವನಿಯು ಆ ಕಾಲದಲ್ಲಿ ಭೂಮಿಯನ್ನು ಕದಲಿಸಿತು. ಎಷ್ಟೋ ಟೈಮ್ನಲ್ಲಿ ಹಳೆ ಒಡಂಬಡಿಕೆ ಕಾಲದಲ್ಲಿ ಕದಲಿಸಿದೆ. ಈಗಲಾದರೂ ಆತನು ಇನ್ನೊಂದು ಸಾರಿ, ಎಲ್ಲರಡೆ ಒನ್ ಮೋರ್ ಟೈಮ್ ಆತನು ಹೇಳ್ತಾನೆ, ಆತನು ಈಗಲಾದರೂ ಆತನು ಇನ್ನೊಂದು ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವೆನೆಂದು ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯಾ. ಎಲ್ಲವನ್ನ ದೇವರು ನಡುಗಿಸುವಾತನಾಗಿದ್ದಾನೆ. ಎಲ್ಲವನ್ನ ದೇವರು ನಡುಗಿಸುವಾತನಾಗಿದ್ದಾನೆ. ಭೂಮಿಯಲ್ಲಿರುವಂಥದ್ದು ಎಲ್ಲದೂ ಕದಲಿ ಹೋಗ್ತದೆ. ಹೇಳ್ರಿ ಒಂದ್ಸತಿ, ಭೂಮಿಯಲ್ಲಿರುವಂಥದ್ದು ಎಲ್ಲದು ಕದಲಿ ಹೋಗ್ತದೆ. ಹೇಳ್ರಿ, ಎಲ್ಲವೂ ಕದಲಿ ಹೋಗ್ತದೆ. ಹೇಳ್ರಿ, ಎಲ್ಲವೂ ಕದಲಿ ಹೋಗ್ತದೆ. ನಂಬಿಗಸ್ತನು ಮಾತ್ರ ಸ್ಥಿರವಾಗಿ ನಿಲ್ತಾನೆ. ಕೈಗಳನ್ನೆತ್ತಿ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂಬಿಗಸ್ತನು ಮಾತ್ರ ಸ್ಥಿರವಾಗಿ ಎಲ್ಲದು ಕದಲಿ ಹೋಗ್ತದೆ. ಭೂಮಿ ಆಕಾಶ ಅಳಿದು ಹೋದಾದವು ಆತನ ವಾಕ್ಯಗಳು ಎಂದಿಗೂ ಕೂಡ ಏನಾಗುವುದಿಲ್ಲ, ಅಳಿದು ಹೋಗುವುದಿಲ್ಲ. ಯಾಕಂದರೆ ಎಂಟೈರ್ ಇಡೀ ಭೂಮಿ, ಇಡೀ ವಿಶ್ವವೇ ಆತನ ಕೈಯಲ್ಲಿದೆ ರೀ. ಎಲ್ಲವೂ ಆತನ ಕೈಯಲ್ಲಿದೆ. ತಂದೆಯಾದ ದೇವರ ಕೈಯಲ್ಲಿ ಎಲ್ಲವೂ ಇದೆ ರೀ. ಆ ಭೂಲೋಕವನ್ನೇ ದೇವರ ಕೈಯಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಪ್ರತಿ ಜಾತಿ, ಜನ, ಕುಲ, ಭಾಷೆ, ಪ್ರಜೆ, ಜನಾಂಗ ಎಲ್ಲರೂ ಆತನ ಕೈಯಲ್ಲಿದ್ದಾರೆ. ನಾನು ಆತನ ಕೈಯಲ್ಲಿದ್ದೇವೆ, ನೀನು ಆತನ ಕೈಯಲ್ಲಿದೆ. ಆದರೆ ಜನರ ಮಧ್ಯದಿಂದ ಆತನ ಏನೂ ನಿರೀಕ್ಷಿಸುವುದಿಲ್ಲ. ದೇವರ ಸನ್ನಿಧಾನದಲ್ಲಿ ಬಂದು ಪ್ರತಿಷ್ಠೆಯಾಗಿ ಕೂತ್ಕೊಂಡು ಯೇಸು ಸ್ವಾಮಿ ನಾಮವನ್ನು ಆರಾಧಿಸುವ ನಿಮ್ಮೆಲ್ಲರಲ್ಲಿಯೂ ದೇವರು ಫಲವನ್ನು ಹುಡುಕುವವನಾಗಿದ್ದಾನೆ.
ನಿಮ್ಮೆಲ್ಲರ ಜೀವಿತದಲ್ಲಿ ದೇವರ ಫಲವನ್ನು ಹುಡುಕುತ್ತಾ ಬಂದು ಫಲ ಸಿಕ್ಕುವಾಗ ಆತನು ಸಂತೋಷ ಪಡುವ ದೇವರಾಗಿದ್ದಾನೆ, ಮಹಿಮೆ ಹೊಂದುವ ದೇವರಾಗಿದ್ದಾನೆ, ಹೆಚ್ಚಳ ಪಡುವ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಕಳೆದು ಹೋದ ಮಗನು ನನಗೀಗ ಸಿಕ್ಕಿದ್ದಾನೆ ಎಂಬುದಾಗಿ ಸಂತೋಷ ಪಡುವ ದೇವರಾತನಾಗಿದ್ದಾನೆ. ಅದು ನಾವೇನಾಗಬೇಕಾಗಿದೆ? ದೇವರ ಕಡೆ ನಾವು ತಿರುಗಿಕೊಳ್ಬೇಕಾಗಿದೆ. ಎಸ್ ಲಾರ್ಡ್, ನನ್ನ ಜೀವಿತದಲ್ಲಿ ನಾನು ಫಲಭರಿತನಾಗಿ ನಾನು ಕಾಣಿಸ್ತೇನೆ ಎಂಬುದಾಗಿ. ಇವತ್ತು ನಾವು ಕೀರ್ತನೆಲ್ಲ ಓದಿದ್ವಿ, 128ನೇ ಕೀರ್ತನೆ, ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆ ಅಂತಿರೋರು. ಎಸ್, ದೇವರ ಸಭೆಯು ಫಲಭರಿತವಾದ ದ್ರಾಕ್ಷಾಲತೆ ಅಂತೆ. ಅಂಜೂರದ ಹಣ್ಣುಗಳಿಂದ, ಪವಿತ್ರಾತ್ಮನ ಫಲಗಳಿಂದ ತುಂಬಿಸಲ್ಪಡುವುದಕ್ಕೋಸ್ಕರವೇ ನಿನ್ನನ್ನು ದೇವರು ಕರೆದು ಪ್ರತಿಷ್ಠೆಪಡಿಸಿ ತನ್ನ ಮಂದಿರದ ಆವರಣದಲ್ಲಿ ನಮಗೊಂದು ದೇವರು ಕೃಪೆಯುಳ್ಳ ಸ್ಥಾನವನ್ನು ಕೊಟ್ಟಿದ್ದಾನೆ. ಆಮೇನ್. ನೀ ಕೂತ್ಕೊಂಡಿರುವ ಚೇರ್ ಮಧ್ಯದಲ್ಲಿ ಯಾರು ಬೇಕಾದ್ರೂ ದೇವರು ತಂದು ಕೂರಿಸ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಆದರೆ ಕುಂತಿರುವ ನೀವು ಬರೀ ಖಾಲಿ ಮರವಾಗಿ, ಒಣಗಿರೋ ಮರನೋ ಅಥವಾ ಎಲೆಯಿಂದ ತುಂಬಿರೋ ಮರಗಳನ್ನು ಇರಲಿಕ್ಕೆ ದೇವರು ಬಯಸ್ತಿಲ್ಲ. ಬದಲಾಗಿ ನಿಮ್ಮ ಜೀವಿತದಲ್ಲಿ ಹಣ್ಣನ್ನು ಹುಡುಕುತ್ತಾ ಬರ್ತಾನೆ. ಸಿಕ್ಕುವಾಗ ನೀವು ಧನ್ಯರು. ಸಿಕ್ಕಿದರೆ ನೀವು ಧನ್ಯರು. ಇಲ್ಲ ಅಂದರೆ ದೇವರು ಇನ್ನೊಂದು ಚಾನ್ಸ್ ಕೊಡ್ತಾನೆ. ಓಕೆ, ಒನ್ ಮೋರ್ ಟೈಮ್, ಈ ವರ್ಷ ನಾನು ಬಿಡ್ತೀನಿ, ಬೇಕಾದ್ರೆ ಮುಂದಿನ ವರ್ಷ ಬರಬೇಕಾದ್ರೆ ನಾನು ಬಂದು ನೋಡ್ತೀನಿ. ಹಲ್ಲೆಲೂಯಾ. ನಮಗೆ ಗೊತ್ತಿಲ್ಲ ಅದು ಹಣ್ಣು ಬಿಡ್ತೋ ಇಲ್ಲೋ, ವಿ ಡೋಂಟ್ ನೋ. ಬಟ್ ಆದರೆ ಎಚ್ಚರಿಕೆ ಮಾತಂತೂ ಅಲ್ಲಿದೆ. ಕರೆಕ್ಟ್? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಅಲ್ಲಿ ವಾಕ್ಯ ಹೇಳ್ತಿದೆ, ಓಕೆ, ಒನ್ ಮೋರ್ ಟೈಮ್ ಈಸ್ ಸೀಕಿಂಗ್ ದ ಫ್ರೂಟ್ ಇನ್ ಯು. ನಿನ್ನ ಜೀವಿತದಲ್ಲಿ ಇನ್ನೊಂದು ಸಾರಿ ಆ ಹಣ್ಣನ್ನು ದೇವರು ಹುಡುಕ್ತಾ ಇದ್ದಾನೆ. ಅದಕ್ಕೆ ವಾಕ್ಯ ಹೇಳ್ತಿದೆ, ಲೂಕನ್ ಬರೆದ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ನಡುಗಳು ಏನಾಗಿರಲಿ, ಕಟ್ಟಿರಲಿ. ನಿಮ್ಮ ನಡುಗಳು ಕಟ್ಟಿರಲಿ ಅಂದರೆ ಫಲ ಕೊಡೋದಕ್ಕಾಗಿ ಸಿದ್ಧರಾಗ್ರಿ. ನಿಮ್ಮ ದಿವಟಿಗಳು ಉರಿಯುತ್ತಾ ಇರಲಿ, ಚಿಗುರುಗಳು ಬರ್ತಾ ಇರಲಿ, ಮತ್ತು ಹೊಸ ಕೊಂಬೆಗಳು ಬೆಳೀತಾ ಇರಲಿ. ನೀವಂತೂ ತಮ್ಮ ಯಜಮಾನನು ಬಂದು ತಟ್ಟಿದ ಕೂಡಲೇ ಕದವನ್ನು ತೆರೆಯುವುದಕ್ಕೆ ಸಿದ್ಧವಾಗಿದ್ದು ಮದುವೆ ಊಟವನ್ನು ಯಾವಾಗ ತೀರಿಸಿಕೊಂಡು ಬರುವನೋ ಎಂದು ಅವನನ್ನು ಎದುರು ನೋಡುತ್ತಿರುವ ಮನುಷ್ಯರಂತಿದ್ದೀರಿ. ಯಜಮಾನನು ಬಂದು ಯಾವ ಆಳುಗಳು ಎಚ್ಚರವಾಗಿದ್ದನ್ನು ಕಂಡುಕೊಳ್ಳುವನೋ ಆ ಆಳುಗಳೇ ಧನ್ಯರು. ಆ ಆಳುಗಳೇ ಫಲ ಕೊಡುವಂಥ ಪ್ರತಿ ಆಳುಗಳೇ, ಜೋರಾಗಲ್ರಿ, ಧನ್ಯರು. ಹಲ್ಲೆಲೂಯಾ. ಆ ಧನ್ಯತೆಗೆ ದೇವರು ನಿಮ್ಮನ್ನು ನಡೆಸಲಿ. ಕಮಾನ್, ಈ ವಾಕ್ಯ ಏನು ಹೇಳ್ತಿದೆ ಅಂದರೆ, ಸಿದ್ಧವಾಗಿರ್ರಿ, ಎಚ್ಚರವಾಗಿರ್ರಿ ಮತ್ತು ಸಿದ್ಧವಾಗಿರ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಳ್ರಿ ಒಂದ್ಸರಿ, ಒನ್ ಮೋರ್ ಟೈಮ್. ಇನ್ನೊಂದು ಸಮಯ ನಮಗೆ ಎಲ್ಲಿಗೆ ನಡೆಸ್ತದೆ ಅಂದರೆ, ಅದು ಈ ಇನ್ನೊಂದು ಸಮಯದಲ್ಲಿ ನೀನು ತಿರುಗದೇ ಇದ್ದರೆ ಮೋಸ್ಟ್ಲಿ ನಿನಗೆ ಅದು ಏನಾಗಬಹುದು, ಒನ್ ಲಾಸ್ಟ್ ಟೈಮ್. ಒಂದು ವೇಳೆ ಅದು ಕೊನೆಯ ಸಮಯ ಆಗ್ಬೋದು. ನೋಡ್ರಿ, ಮನುಷ್ಯನ ಜೀವಿತಕ್ಕೆ ಯಾವ ಗ್ಯಾರಂಟಿನೂ ಕೂಡ ಇಲ್ಲ. ಎಷ್ಟು ವರ್ಷ ಬದುಕ್ತೀವಿ ಎಂಬುದಾಗಿ ಎಲ್ಲ ದಿನಗಳು ಆತನ ಲೆಕ್ಕದಲ್ಲಿ ಬರೆಯಲ್ಪಟ್ಟಿದೆ, ಆತನ ಲೆಕ್ಕದಲ್ಲಿ ಮುದ್ರಿತವಾಗಿದೆ, ಆತನ ಲೆಕ್ಕದಲ್ಲಿ ಎಲ್ಲದೂ ಕೂಡ ಪ್ರತಿಷ್ಠೆ ಆಗಿದೆ. ಆ ಟೈಮ್ ಬಂದಿದ್ದ ತಕ್ಷಣ ಎಲ್ಲರೂ ಹೋಗ್ತಾ ಇರಬೇಕು. ಯಾರು ಸತ್ತೋದಾಗೆ ನೀವೇನಂತ ಸಮಾಧಾನ ಮಾಡ್ತೀರ ಅವರಿಗೆ? ಇಲ್ಲಿ ಬಿಡ್ರಿ, ಅವ್ರು ಮುಂದೆ ಹೋಗಿದ್ದಾರೆ, ನಾವು ಅವ್ರ ಹಿಂದೆ ಹೋಗಬೇಕು. ನಾವು ಅವ್ರ ಹಿಂದೆ ಹೋಗೋರೆ, ಅವ್ರು ಮುಂದಾಗಿ ಹೋಗಿದ್ದಾರೆ ಅಷ್ಟೇ, ನಾವು ಅವ್ರ ಹಿಂದೆನೇ ಹೋಗಬೇಕು. ಹಿಂದ್ಗಡೆ ಹೋಗಬೇಕಾದ್ರೆ ದೇವ್ರು ನಮಗೆ ಕೊಟ್ಟ ಸಮಯವನ್ನು ನಾವು ದೇವ್ರ ಸನ್ನಿಧಾನದಲ್ಲಿ ಪ್ರತಿಷ್ಠೆಯಾಗಿ ನಾವು ಉಪಯೋಗಿಸ್ಕೊಳ್ಬೇಕು. ಅನ್ಲೆಸ್ ಇಲ್ಲ ಅಂದರೆ ಅದು ನಮಗೆ ಲಾಸ್ಟ್ ಟೈಮ್ ಆಗ್ಬೋದು. ಬಟ್ ದೇವ್ರ ವಾಕ್ಯ ಹೇಳ್ತಿದೆ, ಅವರ್ ಟೈಮ್ ಈಸ್ ನೌ. ಈಗ ನಮ್ಮ ಸಮಯ, ನನ್ನ ಸಮಯ ಫಲ ಕೊಡುವ ಸಮಯ. ನನ್ನ ಸಮಯ ದೇವರಿಗಾಗಿ ಫಲ ಕೊಟ್ಟು ದೇವರನ್ನು ಸಂತೋಷಪಡಿಸಿ ಮಹಿಮೆ ಪಡಿಸುವ ಸಮಯ. ಈ ಸಮಯ ಮನ ತಿರುಗುವ ಸಮಯ, ಈ ಸಮಯ ಸಿದ್ಧವಾಗುವ ಸಮಯ, ಈ ಸಮಯ ದೇವರಿಗಾಗಿ ಪ್ರಜ್ವಲಿಸುವ ಸಮಯ. Somebody say amen. Hallelujah. This is your time now. ಈ ಸಮಯ ನಮ್ಮ ಸಮಯ ಆಗಿದೆ. ದೇವರು ನಮ್ಮಲ್ಲಿ ಫಲವನ್ನು ಆತನು ಹುಡುಕ್ತಾ ಇದ್ದಾನೆ. ಅದಕ್ಕೆ ಒಂದು ವೇಳೆ ಇಲ್ಲ, ನನ್ನ ಸಮಯ ಇದನ್ನು ಬಂದಿಲ್ಲ ಅಂದರೆ ಮೋಸ್ಟ್ಲಿ ಇನ್ನೊಂದು ಸಮಯ ಬೇಕಾದ್ರೆ ದೇವ್ರ ಸನ್ನಿಧಾನದಲ್ಲಿ ಇವತ್ತು ಕೂತ್ಕೊಂಡಿದ್ದೀವಿ, ಇವತ್ತೇ ಕೇಳಿ ಇಲ್ಲೇ ಪ್ರೇಯರ್ ಮಾಡಿ ಹೋಗು. ಇಲ್ಲ, ಇನ್ನೂ ಒಣ ದಿಮಾಕದಲ್ಲಿ ಇರ್ತೀನಿ ಅಂದರೆ ನೋ ಪ್ರಾಬ್ಲಮ್. ಸೆಂಟ್ರಿಗೆ ಒಂದು ಮಾತಿದೆ, ಒನ್ ಲಾಸ್ಟ್ ಟೈಮ್. ಹೇಳ್ರಿ, ಲಾಸ್ಟ್ ಟೈಮ್.
ಎಲ್ಲ ಹೇಳ್ರಿ, ಲಾಸ್ಟ್ ಟೈಮ್, ಫಸ್ಟ್ ಟೈಮ್, ಲಾಸ್ಟ್ ಟೈಮ್. ಫಸ್ಟು ಲಾಸ್ಟು ಟೈಮ್ನಲ್ಲಿ ಇನ್ನೊಂದು ಟೈಮ್ ಇದೆ, ಏನು ಹೇಳ್ರಿ ಅದು? ಹಾಂ, ಬಿಟ್ವೀನ್ ಟೈಮ್. ಹಾಂ, ಬಿಟ್ ಟೈಮ್, ಕರೆಕ್ಟ್. ಫಸ್ಟ್ ಟೈಮ್ ಏನು? ಹಿಂಗೆ ನೋಡಿದ್ರು, 5 ಗಂಟೆ 10 ನಿಮಿಷ ರೋಷನ್ ಹುಟ್ಟಿದ. 5:10 ಎಕ್ಸಾಕ್ಟ್ ನಾವು ಟೈಮ್ ನೋಡ್ತೀವಲ್ಲ, ಎಷ್ಟು ಗಂಟೆ ಹುಟ್ಟಿದ ಇವನು ಅಂತಂದೇಳಿ. ಈಗ ನಾನು ಕೇಳ್ತೀನಿ ನಿಮಗೆ, ಶೈನ್ ಯಾವಾಗ ಹುಟ್ಟಿದ? ರಾತ್ರಿ 11. ಕರೆಕ್ಟಾಗಿ ನೆನಪೈತಲ್ಲ? ಓಕೆ, ಗುಡ್. ಕೆಲವ್ರಿಗೆ ಗೊತ್ತಿರಲ್ಲ, 10-15 ಮಕ್ಕಳು ಬಿಡ ಯಾವಾಗ ಹುಟ್ಟೈತ್ರಿ ಅದು ಅಂತ. ನಿಮಗೆಲ್ಲರೂ ನಿಮ್ಮ ಮಕ್ಕಳೇ ಹುಟ್ಟಿದ ಟೈಮ್ ಕೇಳಿದ್ರೆ ನೀವು ಹೇಳ್ಬಿಡ್ತೀರಿ ಎಷ್ಟು ಗಂಟೆಗೆ ನೀವು ಹುಟ್ಟಿದ್ದೀರಾ ಅಂತಂದೇಳಿ. ನನಗೆ ಚೆನ್ನಾಗಿ ಗೊತ್ತು ರೀ, ನಮ್ಮಪ್ಪ ಡೈರಿಯಲ್ಲಿ ಅದನ್ನು ಬರೆದಿಟ್ಟಿತ್ತು. 1978 ಫೆಬ್ರವರಿ 14 ರಾತ್ರಿ 2 ಗಂಟೆ 32 ನಿಮಿಷಕ್ಕೆ ನಾನು ಹುಟ್ಟಿದ್ದೀನಿ. ಯಾವಾಗ ಹುಟ್ಟಿ ನಾನು? ರಾತ್ರಿ 2 ಗಂಟೆ 32 ನಿಮಿಷ. ಡೈರಿನಲ್ಲಿ ಬರೆದಿಟ್ಟಿತ್ತು ನಮ್ಮಪ್ಪ. ಮತ್ತು ಹೆಸರು ಕೂಡ ಬರೆದಿತ್ತದಲ್ಲಿ. ನಾನು ಹುಟ್ಟಿದಾಗ ಏನು ಹೆಸರು ಇಡಬೇಕಂತಂದೇಳಿ, ರವಿಕುಮಾರ್ ಅಂತಂದೇಳಿ ಹೆಸರು ಬರೆದಿಟ್ಟು. ನಮ್ಮೆಲ್ಲರದು ಬರೆದಿಟ್ಟು, ನಮ್ಮ ಅಕ್ಕಂದು, ಇವ್ರದ್ದು, ನಮ್ಮ ರಾಜುದು, ಅಶೋಕಂದು, ಎಲ್ಲರದು ಬರೆದಿಟ್ಟಿತ್ತು. ಹಲ್ಲೆಲೂಯಾ. ಅದು ನನ್ನ ಫಸ್ಟ್ ಟೈಮ್. ನನ್ನ ಲಾಸ್ಟ್ ಟೈಮು ಐ ಡೋಂಟ್ ನೋ ಮೈ ಲಾಸ್ಟ್ ಟೈಮ್, ಬಟ್ ದೇರ್ ಇಸ್ ಎ ಲಾಸ್ಟ್ ಟೈಮ್. ನನ್ನ ಕೊನೆಯ ಟೈಮು ನನಗೆ ಗೊತ್ತಿಲ್ಲ, ಬಟ್ ದೇವ್ರಿಗೆ ಗೊತ್ತಿದೆ. ನಿಮ್ಮ ಲಾಸ್ಟ್ ಟೈಮು ನಿಮಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತಿದೆ. ಹಲ್ಲೆಲೂಯಾ. ಬಟ್ ಆ ಲಾಸ್ಟ್ ಟೈಮ್ ಬರೋದ್ರೊಳಗಾಗಿ ಬಿಟ್ವೀನ್ ಟೈಮ್ ಐತಲ್ಲ, ಈ ಬಿಟ್ವೀನ್ ಟೈಮ್ನಲ್ಲಿ ದೇವ್ರು ನಮ್ಮಲ್ಲಿ ಹುಡುಕೋದು ಆತನು ನಿರೀಕ್ಷಿಸುವಂಥ ಫಲಗಳನ್ನು. ಹಲ್ಲೆಲೂಯಾ. ಆತನು ನಿರೀಕ್ಷಿಸುವ ಸಂಗತಿಗಳನ್ನು, ದೇವರಿಗಾಗಿ ಪ್ರತಿಷ್ಠೆಯಾಗಿ ಜೀವಿಸುವುದನ್ನು ದೇವರು ನಮ್ಮಿಂದ ಆತನು ನಿರೀಕ್ಷಿಸುವನಾಗಿದ್ದಾನೆ. ಯಾರಾದರೂ ಹೇಳ್ರಿ ಹಲ್ಲೆಲೂಯಾ. ಯಾರಾದರೂ ಹೇಳ್ರಿ ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಲಾಸ್ಟ್ ಟೈಮ್ ಆಗಬೇಕಂತ ಬಯಸ್ತೀರಾ? ನೋ ನೋ ಆಫ್ ಗಾಡ್. ಎಷ್ಟು ಜನ ನೀವು ಲಾಸ್ಟ್ ಟೈಮ್ ಆಗಬೇಕಂತ ಬಯಸ್ತೀರಾ? ಲಾಸ್ಟ್ ಟೈಮ್ ಆಗಬೇಕಂತ ಬಯಸ್ತೀರಾ? ನೋ, ಇದು ನಿನ್ನ ಸಮಯ ಆಗಿದೆ. ಓಕೆ, ಅವರ್ ಟೈಮ್ ಈಸ್ ನಾವು. ಈಗ ನಮ್ಮ ಸಮಯ ಆಗಿದೆ. ಬಟ್ ಯು ಆಸ್ಕ್ ಗಾಡ್ ಒನ್ ಮೋರ್ ಟೈಮ್. ದೇವ್ರು ನಾವು ಕೇಳ್ಕೊಳ್ಳೋಣ, ಸ್ವಾಮಿ ಇನ್ನೊಂದು ಸಮಯ ನನಗೆ ಕೊಡು. ಪ್ರೈಸ್ ದಿ ಲಾರ್ಡ್. ಆ ಇನ್ನೊಂದು ಸಮಯ ಏನಾಗಿದೆ? ಆ ಇನ್ನೊಂದು ಸಮಯವು ನಮಗೇನಾಗಿದೆ ಅಂದರೆ, ಓಕೆ, ವಾಕ್ಯ ಆಗ್ತದೆ ಕೆಳಗಡೆ ಹೋದ ಕೀರ್ತನೆ 27:13 ಹೇಳ್ತದೆ, ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವವನೆಂದು ದೃಢವಾಗಿ ನಾನು ನಂಬಿದ್ದೇನೆ. ಒಂದು ಸರಿ ಹೇಳ್ರಿ ನೋಡೋಣ. ಜೀವಲೋಕದಲ್ಲಿ ಅಂದರೆ ಇನ್ನೂ ನಮಗೆ ಜೀವ ಇದೆ. ಯಾವ ಲೋಕದಲ್ಲಿ ಜೀವಿಸಿದೆ ಹೇಳ್ರಿ ನಾವು? ಯಾವ ಎಲ್ಲಿ? ಕೋಟ್ಯಾನುಕೋಟಿ ಜೀವರಾಶಿಗಳು ಜೀವಿಸ್ತಿರುವ ಜೀವಲೋಕದಲ್ಲಿದ್ದೇವೆ. ನೀವು ಯಾವುದೋ ಗುರುಗ್ರಹದಲ್ಲಿ, ಬುಧ ಗ್ರಹದಲ್ಲಿ, ಮಂಗಳ ಗ್ರಹದಲ್ಲಿ, ಜುಪಿಟರ್, ಯುರೇನಸ್, ಪ್ಲೂಟೋ ಎಲ್ಲೋ ಅಲ್ಲೆಲ್ಲೇ ಇಲ್ಲ. ನೀವು ಯಾವುದೋ ಗ್ರಹದಲ್ಲಿ ಇಲ್ಲ. ಒಂದು ವೇಳೆ ಅಲ್ಲಿದ್ದಿದ್ರೆ, ಒಂದು ವೇಳೆ ಅಲ್ಲಿದ್ದರೆ ಚಂದ್ರನ, ಒಂದು ವೇಳೆ ನೀನು ಬೇರೆ ಲೋಕದಲ್ಲಿ ಇದ್ದಿದ್ರೆ, ಅಲ್ಲಿಂದ ನೀವು ಇಲ್ಲಿಗೆ ಬಂದಿ ಅಂದರೆ ಪೀಕೆ ಅಂತಿದ್ವಿ ನಾವು ನಿಮಗೆ. ಕರೆಕ್ಟ್ ಅಲ್ಲ? ಬೇರೆ ಲೋಕದ, ನಾನು ಬೇರೆ ಲೋಕದಿಂದ ಬಂದು ನಾನು ಏನಂತಿದ್ರಿ ನೀವು? ಯಾವುದೋ ಏಲಿಯನ್ಸ್ ಬಂದೈತಿ ಇಲ್ಲಿ ಅಂತಂದು ಕರಿತಿದ್ರಿ. ನಾನು ಏಲಿಯನ್ಸ್ ಅಲ್ಲ ರೀ, ದೇವರ ಜೀವ ಸ್ವರೂಪದಲ್ಲಿ ಉಂಟಾಗಿರುವ ಆತನು ನಾನು. ಇನ್ನೂ ಈ ಜೀವ ಲೋಕದಲ್ಲಿ ನಾನು ಇನ್ನೂ ಬದುಕ್ತಾ ಇದ್ದೇನೆ. ಆದರೆ ಈ ಜೀವ ಲೋಕದೊಳಗೆ ಯಾರ? ಯೆಹೋವನ ದಯೆಯನ್ನು ಅನುಭವಿಸುವನೆಂದು ದೃಢವಾಗಿ. ಇಂಗ್ಲೀಷಲ್ಲಿ ಒನ್ ಮೋರ್ ಟೈಮ್ ಅಂತ ಇದೆ. ಇದು ಒನ್ ಮೋರ್ ಟೈಮ್ ಇನ್ ದಿಸ್ ಲೈಫ್. ಈ ಜೀವ ಲೋಕದಲ್ಲಿ ಇನ್ನೊಂದು ಸಾರಿ ನಾನು ದೇವರ ದಯೆ ನಾನು ಹೊಂದುವೆನೆಂಬುದಾಗಿ ಇಂಗ್ಲೀಷ್ ಬೈಬಲಲ್ಲಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮಗೆ ಕೊಟ್ಟಂಥ ಈ ಜೀವಲೋಕವನ್ನು ದೇವರಿಗೋಸ್ಕರ ನಾವು ಪ್ರತಿಷ್ಠೆಯಾಗಿ ನಾವು ಜೀವಿಸಿಕೊಳ್ಳೋಣ. ಆಮೇಲೆ ಹಗಲೆಲ್ಲ ಏಳ್ಸ್ಕೊಳೋದು ಒಳ್ಳೆಯದಲ್ಲ ರೀ. ಹಗಲೆಲ್ಲ ಬೈಸ್ಕೊಳೋದು ಒಳ್ಳೆಯದಲ್ಲ. ಹಗಲೆಲ್ಲ ಒಡಿಸ್ಕೊಳೋದು ಒಳ್ಳೆಯದಲ್ಲ. ಹಗಲೆಲ್ಲ ದೇವ್ರ ವಾಕ್ಯದಿಂದ ನಿಮ್ಮನ್ನು ತಿದ್ದೋದು ಒಳ್ಳೆಯದಲ್ಲ ರೀ. ನಾನೊಂದು ಮಾತು ಹೇಳ್ತೀನಿ ನೋಡಿರಿ, ಈ ಜೀವಲೋಕದಲ್ಲಿ ದೇವರಿಗೋಸ್ಕರ ಏನು ಮಾಡಬೇಕಂತ ದೇವ್ರು ನಮಗೆ ಚಾನ್ಸ್ ಕೊಡ್ತಾನೋ, ನಂಬಿಗಸ್ತರಾಗಿ ನಾವು ಅದನ್ನು ಮಾಡಿ ಮುಗಿಸೋಣ. ನಂಬಿಗಸ್ತರು ನಾವು ಮಾಡಿ ಮುಗಿಸೋಣ. ಯಾರಾದರೂ ಹೇಳ್ರಿ ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಬಿಫೋರ್ ಐ ಕ್ಲೋಸ್ ಮೈ ಮೆಸೇಜ್, ನನ್ನ ಸಂದೇಶ ನಾನು ಮುಗಿಸೋದಕ್ಕಿಂತ ಮುಂಚೆ ನಾನು ನಿಮಗೆ ಕೇಳ್ಕೊಳ್ಳೋದೇನೆಂದರೆ, ಒಂದು ವೇಳೆ ಎಲ್ಲಾದರೂ ನಿಮ್ಮ ಕ್ಷೇತ್ರದಲ್ಲಿ ಇನ್ನೂ ದೇವರಿಗೋಸ್ಕರ ಬದಲಾವಣೆ ಆಗಬೇಕೆಂಬುದಾಗಿ ಬಯಸೋದಾಗಿದ್ದರೆ, ಇದು ಸುಕಾಲವಾಗಿದೆ. ಇದು ಪ್ರಸನ್ನತೆ ಕಾಲವಾಗಿದೆ. ಇದು ಮನ ಮರುಗುವ ಕಾಲ ಆಗಿದೆ. ದೇವ್ರಿಗೆ ನಾವು ಕೇಳ್ಕೊಳ್ಳೋಣ, ಗಾಡ್ ಗಿವ್ ಮಿ ಒನ್ ಮೋರ್ ಟೈಮ್. ಆಸ್ ದ ಗಾಡ್ ಗಿವ್ ಮಿ ಒನ್ ಮೋರ್ ಟೈಮ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೆಟ್ ಅಸ್ ಕ್ಲೋಸ್ ಯುವರ್ ಐಸ್. ಎಲ್ಲರ ಕಣ್ಣುಗಳು ಮುಚ್ಚಲ್ಪಡಲಿ.